ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಈಗ ಜೈಲು ಇನ್ಸ್ಪೆಕ್ಟ್ರು ಬಂದುಬಿಟ್ಟು ಕಾವೇರಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಇದಕ್ಕೆಲ್ಲ ದಾರಿ ತೋರಿಸ್ತೋನು ಬಾಲನೇ. ಈ ರೂಟಲ್ಲಿ ಹೋಗ್ತಾಯಿದ್ದೀವಿ, ಈ ರೂಟಲ್ಲಿ ಬನ್ನಿ, ಹಿಂಗೆ ಅರೆಸ್ಟ್ ಮಾಡಿ, ಈ ರೀತಿ ಮಾಡಿ ಅಂತ ಎಲ್ಲ ಹೇಳ್ದವನೇ ಅವನು. ಪಾಪ ಕಾವೇರಿ ಹಿಡಿಸ್ತವನೇ ಅವನು. ಇಲ್ಲ ಅಂದರೆ ಸತ್ಯ ಇಲ್ಲ ಬೇರೆ ಕಡೆ ಎತ್ತಿಟ್ಬಿಡೋನು. ಸಿಗದೇ ಇರೋ ರೀತಿ ಮಾಡ್ಬೋದಿತ್ತೇನೋ. ಆದರೆ ಪೊಲೀಸವರಿಗೆ ಮುನ್ನೆಚ್ಚೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಹಾಗಾಗಿ ಎಲ್ಲ ಕಡೆ ಅಟ್ಯಾಕ್ ಮಾಡಿ ಅವ್ರು ಹಿಡ್ದಾಕಿದ್ರು. ಸತ್ಯನೂ ಕರ್ಕೊಂಡು ಹೋಗಿದ್ರು ಟೇಷನ್ಗೆ. ಆದರೆ ಸತ್ಯನ ಬಾಲ ಹೆಂಗೋ ಬಿಡಿಸ್ಕೊಂಡು ಬಂದಿದ್ದಾನೆ. ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ. ಹೊಡೆಯಾಟ ಅಂದರೆ ಅಷ್ಟಿಷ್ಟು ಹೊಡೆದಿಲ್ಲ ಮಾತ್ರ ಸತ್ಯಂಗೆ. ಆದರೆ ಇಲ್ಲಿ ಇನ್ಸ್ಪೆಕ್ಟ್ರು ಇವಾಗ ಕಾವೇರಿನ ನಂಬಲ್ಲ. ಏಕೆಂದರೆ ಪೇರಲ್ ಮೇಲೆ ಬಿಟ್ಟಿರ್ತಾರೆ ಅವರು ನಂಬಿಕೆಯಿಂದ. ಇವಳು ನಂಬಿಕೆ ದ್ರೋಹ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಇವಳಿಗೆ ಕಠಿಣವಾದ ಶಿಕ್ಷೆನೂ ಕೊಡ್ತಾರೆ. ಮತ್ತು ಅಷ್ಟು ಸುಲಭವಾಗಿ ಇವಳನ್ನು ಬಿಡೋದೂ ಇಲ್ಲ. ಇವಾಗ ನೋಡ್ಕೊಳ್ಳೋದಕ್ಕೆ ಕಾವಲುಗಾರರನ್ನು ನೇಮಿಸಿಬಿಟ್ಟಿರ್ತಾರೆ. ಮತ್ತೆಲ್ಲ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ನಾನೆಲ್ಲೂ ಹೋಗಲ್ಲ ಮೇಡಮ್, ನಾನು ಇಲ್ಲಿಂದ ಎಲ್ಲೂ ಹೋಗಲ್ಲ ಮೇಡಮ್ ಅಂತ ಅಂದ್ರೂ ಕೂಡ ನಿನ್ನನ್ನು ನಂಬೋಕ್ಕಾಗಲ್ಲ. ನೀನು ಹೇಳೋಗಿದ್ದೊಂದು ಮಾಡಿದ್ದೊಂದು, ಅದರಿಂದ ನಿನ್ನನ್ನು ನಂಬೋಕ್ಕಾಗಲ್ಲ. ನಿನಗೆ ಕಠಿಣವಾಗಿಯೇ ನಿನಗೆ ಶಿಕ್ಷೆ ಕೊಟ್ಟರೆ ಸರಿ ಹೋಗೋದು ಅಂತೆಲ್ಲ ಹೇಳ್ತಾರೆ. ಸರಿ ಮೇಡಮ್, ನನಗೆ ಕೊಟ್ಟರೆ ಪರವಾಗಿಲ್ಲ, ನಮ್ಮ ಅಣ್ಣ ಸತ್ಯಂಗೆ ಏನು ಮಾಡಬೇಡಿ. ಪಾಪ ಅವ್ನು ನನಗೋಸ್ಕರ ಹಂಗೆ ಮಾಡ್ದ. ಪಾಪ ಅವ್ನು ಸಿಕ್ಕಾಕೊಂಡ. ಈಗ ಅವನಿಗೇನು ತೊಂದರೆ ಕೊಡಬೇಡಿ ಮೇಡಮ್ ಅಂತ ಹೇಳ್ತಾಳೆ. ಅದೇನೇ ತೊಂದರೆ ಕೊಡೋದಾದರೂ ತೊಂದರೆ ಕೊಡದೆ ಬಿಡ್ತಾರ? ಪೇರಲ್ ಮೇಲೆ ಕಳಿಸಿದ ಮೇಲೆ ಯಾವ ರೀತಿ ಕಳಿಸ್ಬೇಕು ಅನ್ನೋದು ಗೊತ್ತಿರಲ್ವ. ನಾವು ಎಷ್ಟು ಕಡೆ ಹುಡುಕಬೇಕು. ಈ ರೀತಿ ಮಾಡಿ ಮುಚ್ಚಿಡ್ತಾರೆ ಯಾರಾದರೂ ಅಂತ ಬೈತಾರೆ. ಮೇಡಮ್ ಹೊಡಿಬೇಡಿ ಮೇಡಮ್, ಅಣ್ಣಂಗೆ ಏನು ಮಾಡಬೇಡಿ ಮೇಡಮ್ ಅಂತ ತುಂಬಾ ಕೇಳ್ಕೊತಾಳೆ. ಆದರೆ ಎಷ್ಟೇ ಕೇಳ್ಕೊಂಡ್ರೂ ಅವ್ರದ್ದು ಪೊಲೀಸು ಮನಸ್ಸು ಕರಗಲ್ಲ ಅಷ್ಟು ಸುಲಭವಾಗಿ. ಪೊಲೀಸವರಂತೂ ಅವರು ಕಠಿಣವಾದ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಈ ಕಡೆ ಬಂದರೆ ಸರಳ ಮನೆಯಲ್ಲಿ ರದ್ದಾಂತ ಮಾಡ್ತಾಯಿದ್ದಾಳೆ. ಅವರು ಅಮ್ಮ ಮಗಳಿಂದ ನನ್ನ ಮನೆ ಹಾಳಾಗೋಯ್ತು, ಹಾಗಾಯಿತು ಹಿಂಗಾಯಿತು, ಇವ್ರು ಏನಕ್ಕೆ ಬಂದರು ನಮ್ಮ ಮನೆಗೆ, ಇವಳು ಎಲ್ಲಿಂದ ಹುಟ್ಟಿದ್ಲು, ಹಾಗೆ ಹಿಂಗೆ ಅಂತ ರಾಣಿಗಂತೂ ಬಾಯಿಗೆ ಬಂದಂಗೆ ಬೈತಾಯಿದ್ದಾಳೆ. ಎಷ್ಟೇ ಬೈದ್ರೂ ಆ ಹುಡುಗಿ ಏನು ಮಾತಾಡ್ತಿಲ್ಲ, ಸುಮ್ಮನಾಗ್ತಿದೆ. ಆದರೆ ಅವರಮ್ಮ ಬಂದಿದ್ದಾಳೆ ಈಗ. ಅವರಮ್ಮನೂ ಕೂಡ ಮಗಳಿಗೆ ಹಚ್ಕೊಡ್ತಾಳೆ. ಪ್ರತಿಯೊಂದು ವಿಷಯನೂ ಹಚ್ಚಿ ಕೊಡ್ತಾಳೆ. ಸರಳ ತುಂಬ ಹಿಂಸೆ ಕೊಡ್ತಿದ್ದಾಳೆ ರಾಣಿಗೆ. ನಿನ್ನಿಂದ ಕಣೆ ನನ್ನ ಮನೆ ಹಾಳಾಗೋಯ್ತು, ನನ್ನ ಗಂಡನ ತೊಗೊಂಡೋಗಿ ಸ್ಟೇಷನಿಗೆ ಕೂರಿಸ್ಕೊಂಡು ಹೊಡಿತಾ ಇದ್ದಾರೆ. ನೀನು ಏನು ಮಾಡ್ತೀಯೇ, ನೀನು ಬಿಡಿಸ್ತೀಯೇನೆ ಅಂತ ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ದಾಳೆ. ನೀವು ಅಮ್ಮ ಮಗಳು ಸೇರ್ಕೊಂಡು ನನ್ನ ಮನೆ ಹಾಳು ಮಾಡಾಕಿದ್ರಿ, ನೀವೇನು ಅಂತ ಉಟ್ಬಿಟ್ರು, ಎಲ್ಲ ಸೀಮೆಗಿಲ್ ತಂಗಿ ಇವನಿಗೆ ಅನ್ನಂಗೆ ಆಡ್ತಾನೆ ನನ್ನ ಗಂಡ, ಅಂಥವನು ಇಂಥವನು ಅಂತೆಲ್ಲ ಬೈತಾಳೆ. ಅಷ್ಟೇ ಬೈದ್ರೂ ಹುಡುಗ ಮಗ ಹೇಳ್ತಾನೆ, ಅಮ್ಮ ಇದೆಲ್ಲ ಬೈಯೋ ಬದಲು ಬಾರಮ್ಮ ಅಪ್ಪನ ಬಿಡಿಸ್ಕೊಬರೋಣ ಅಂತ ಹೇಳ್ತಾನೆ. ಎಲ್ಲಿಂದ ಬಿಡಿಸ್ಕೊಬರ್ಲೋ, ಏನು ದುಡ್ದು ಇಟ್ಟವ್ರೇನೋ ಸಂಪಾದನೆ ಮಾಡಿ, ಬರೋದನ್ನೆಲ್ಲ ತಂಗಿ ಅಂತ ತಂಗಿಗೆ ಕೊಟ್ಟಿದ್ದಾರೆ. ನಾನು ಎಲ್ಲಿಂದ ಬಿಡಿಸ್ಕೊಬರ್ಲೋ, ಎಲ್ಲಿಂದ ತರಲೋ ದುಡ್ಡು ಅಂತೇಳಿ ಏನು ಕೂಗಾಡ್ತಾಳೆ. ಅವ್ರ ಹಾಗೆ ಅಂದ್ಕೊಂಡು ತುಂಬಾ ಕೂಗಾಡ್ತಿದ್ದಾಳೆ. ಆ ಹುಡುಗ ಅಷ್ಟು ಹೇಳುತ್ತೆ, ನಡಿಯಮ್ಮ ಹೋಗೋಣ ಬಿಡಿಸ್ಕೊಬರೋಣ ಅಂತ. ಎಲ್ಲಿ ಸಂಪಾದನೆ ಮಾಡಿ ಇಟ್ಟವನೇನೋ ನಿಮ್ಮಪ್ಪ, ಎಲ್ಲಿಂದ ಸಂಪಾದನೆ ಮಾಡಿ ಇಟ್ಟವರು, ಎಲ್ಲನೂ ಕಿತ್ಕೊಂಡು ಹೋಗೋರೆ, ಎಲ್ಲಿಂದ ತಂದು ಮಾಡಲೋ ನಾನು ಅಂತೇಳಿ ಎಲ್ಲ ಕೂಗಾಡ್ತಾಳೆ. ಅದಾದಮೇಲೆ ಅಷ್ಟು ಕೂಗಾಡಿದ್ರೂ ರಾಣಿ ಕೂಡ ಒಂದೂ ಮಾತಾಡಲ್ಲ. ಅವಳು ಸುಮ್ಮನಾಗ್ತಾಳೆ. ರಾಣಿ ಏನೂ ಮಾತಾಡ್ದೇ ಸುಮ್ಮನಾಗ್ಬಿಡ್ತಾಳೆ. ಆದರೆ ಯೋಚನೆ ಮಾಡುತ್ತೆ ಹುಡುಗಿ ಕೂತ್ಕೊಂಡು, ಯಾಕೆ ಅಮ್ಮ ಹೀಗೆ ಅಪ್ಪ ಹಾಗೆ ಅಂತ ಏನೇನೋ ಯೋಚನೆ ಮಾಡುತ್ತೆ. ನಮ್ಮದು ಯಾಕೆ ಈ ಥರ ಸಂಸಾರ, ಎಲ್ಲರೂ ಚೆನ್ನಾಗಿರ್ತಾರೆ, ನಮ್ಮ ಸಂಸಾರದಲ್ಲೇ ಯಾಕೆ ಹಿಂಗಾಗಬೇಕು ಅಂತ ಈ ಮಗು ತುಂಬಾ ಯೋಚನೆ ಮಾಡುತ್ತೆ. ಎಷ್ಟು ಬೈತಾರೆ. ಅತ್ತೆ ಅಂತೂ ಸಿಕ್ಕಾಬಟ್ಟೆ ಬೈತಾಳೆ. ಅತ್ತೆ ಮಗ ಪಾಪ ಒಳ್ಳೆಯವನು ಅಲ್ಲ ಕಣೋ, ನಮ್ಮ ಅಮ್ಮನೂ ಹಿಂಗೆ ನಮ್ಮಪ್ಪನೂ ಹಿಂಗೆ, ಯಾಕೋ ಹಿಂಗೆಲ್ಲ ಅಂತ ಕೇಳುತ್ತೆ. ಆಮೇಲೆ ಮಾವ ಗೇಟ್ ತೆಗ್ದಿದ್ದು ನೋಡಿಬಿಟ್ಟು ಶಬ್ದ ಆಯಿತು, ಓಡಿ ಬರುತ್ತೆ. ಮಮ್ಮ ಬಂದಿಯ ಮಮ್ಮ ಅಂತ ಓಡಿ ಬಂದು ತಪ್ಕೊಳ್ಳುತ್ತೆ. ಅವನಿಗೆ ಕರುಳು ಕಿತ್ತು ಬಂದಂಗೆ ಆಗುತ್ತೆ, ಅಯ್ಯೋ ದೇವ್ರೆ ಅಂತ. ಆಮೇಲೆ ಇವಳು ಅಲ್ಲಿ ಒಳಗಡೆ ನೋಡಿ ಇವಳು ಓಡಿ ಬರ್ತಾಳೆ. ಓಡಿ ಬಂದು, ಏನ್ರಿ ಇದು ಹಿಂಗೆ ಹೊಡೆದವ್ರಲ್ರಿ, ಯಾರ್ಯಾರಿನ್ನೋ ಇದು ಮಾಡೋಕ್ಕೋಗಿ ಈ ಥರ ಬಂದಿದ್ದೀರಲ್ರಿ ಅಂತೇಳಿ ಏನು ಬಾಯಿಗೆ ಬಂದಂಗೆ ಇವಳು ಬೈದು ಆಳಾದವಳನ್ನ ಅವಳ ಮಗಳನ್ನ ಬಚಾವ್ ಮಾಡೋಕ್ಕೋಗಿ ಈ ಥರ ಮಾಡ್ಕೊಂಡ್ರಲ್ಲ ಅಂತ. ಅಳಿಯಂದರೆ ಬುದ್ಧಿ ಇಲ್ವಾ ನಿಮಗೆ, ಈ ಥರ ಹೊಡ್ಸ್ಕೊಂಡಿದ್ದೀರಲ್ಲ, ಏನೇನೋ ಸುಳ್ಳು ಹೇಳಿ ಈ ಥರ ಮಾಡ್ತಾರ ಯಾರಾದರೂ, ಪೆರಲ್ ಮೇಲೆ ಬಂದಮೇಲೆ ಕಳಿಸ್ಬೇಕು ತಾನೆ, ಈ ಥರ ಮಾಡ್ತಾರ
ನೀವೇ ಬಚ್ಚಿಟ್ಬಿಟ್ಟು ನೀವೇ ಹುಡ್ಕಂಗೆ ಮಾಡಿದ್ರಲ್ಲ, ಇದಕ್ಕೆಲ್ಲ ಶಿಕ್ಷೆ ಇಲ್ವಾ ನಿಮಗೆ? ಏನು ಅನ್ಸಲ್ವಾ? ಬೇಡವಾ? ಈ ಥರ ಮಾಡ್ತಾರೆ ಯಾರಾದರೂ ಅಂತೇಳಿ ಏನು ಜೋರು ಮಾಡ್ತಾಳೆ ಅವ್ರ ಅತ್ತೆ. ಅವ್ರ ಅತ್ತೆನೂ ಜೋರು ಮಾಡ್ತಾಳೆ, ಕೊನೆಗೆ ಅವಳು ಕೂಡ ಜೋರು ಮಾಡ್ತಾಳೆ ಸಿಕ್ಕಾಬಟ್ಟೆ ಮಗಳು. ಏಯ್ ನಿನ್ನಿಂದ ಕಣೇ ನನ್ನ ಗಂಡಗೆ ಈ ಪರಿಸ್ಥಿತಿ ಬಂದಿರೋದು, ನಿಮ್ಮಮ್ಮ ನಿನ್ನಿಂದನೆಯಾ? ನಿಮ್ಮಮ್ಮ ನೆಟ್ಟಗಿದ್ದಿದ್ರೆ ನೀನು ನೆಟ್ಟಗಿರ್ತಿದ್ದೆ. ನೀವು ಹಾಳಾಗಿ ಹೋಗಲ್ಲ, ನೀವು ಇಲ್ಲೇ ಸಾಯ್ತಿರಲ್ಲ ಅಂತ. ಆವಾಗ ಬಾಲಕ್ಕೆ ಸಿಟ್ಟು ಬಂದುಬಿಡುತ್ತೆ. ಸರಳವರೇ ಸರಿಯಾಗಿ ಮಾತಾಡಿ, ಹಂಗೆಲ್ಲ ಮಾತಾಡಬೇಡಿ ಮಗುಗೆ, ಆ ಥರ ಎಲ್ಲ ಬೈಬೇಡಿ ಅವಳಿಗೆ, ರಾಣಿಗೆ ಅಂತ ಹೇಳ್ತಿರ್ತಾಳೆ. ಬೈತೀನಿ ಕಣೆಯ, ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ? ನನ್ನ ಸಂಸಾರ ಹಾಳಾಗಿ ಹೋಗ್ತಾಯಿದ್ದೆ, ಬೈತೀನಿ. ಅಷ್ಟು ಅಕ್ಕರೆ ಇರೋನು ಕರ್ಕೊಂಡೋಗಿ ನಿನ್ನ ಮಗಳು ಅಂತೀಯಲ್ಲ, ಹೋಗಿ ಸಾಕು. ನೀ ಕರೆಕ್ಟಾಗಿ ನಿನ್ನ ಹೆಂಡ್ತಿ ಮಕ್ಳಿಗೆ ಬುದ್ಧಿ ಕಲ್ಸೋಕ್ಕಾಗಲ್ವ ನೀನು? ಹಾಗೆ ಹಿಂಗೆ ಅಂತ ಏನೇನೋ ಬೈತಾಳೆ. ಆಗ ಸತ್ಯ ಸರಳ ಸುಮ್ಮನಿರು ಅಂತಾನೆ. ಈ ಕಡೆ ಇವನು ಬಾಲನೂ ಸರಳವರೇ ಹೆಚ್ಚಿಗೆ ಮಾತಾಡ್ತಾಯಿದ್ದೀರಾ, ಬಾಯಿ ಮುಚ್ಕೊಂಡು ಸುಮ್ಮನಾಗ್ಬಿಡಿ ಅಂತೇಳಿ ಜೋರು ಮಾಡ್ತಿರ್ತಾನೆ. ಆಮೇಲೆ ಕರ್ಕೊಂಡೋಗಿ ಸಾಕು, ಧೈರ್ಯ ಇದ್ದರೆ ಹಂಗಿದ್ಮೇಲೆ ಇಲ್ಯಾಕಯ್ಯ ಬಿಟ್ಟಿದೀಯಾ, ಕರ್ಕೊಂಡೋಗಯ್ಯ ಅಂತ. ಆಗ ರಾಣಿ ಬಾರಮ್ಮ, ಇಲ್ಲಿ ಬೇಡ, ನಾನು ಅಲ್ಲಿ ಕರ್ಕೊಂಡೋಗಿ ನಾನು ಇಟ್ಕೊಂಡು ನಾನು ಸಾಕಕ್ಕೆ ಗೊತ್ತಿದೆ, ಬಾರಮ್ಮ ಅಂತಾನೆ. ಫಸ್ಟು ಅವ್ರನ್ನ ಹೋಗೋಕ್ಕೆ ಹೇಳಿ, ಅವ್ರ ಮುಖ ನೋಡೋಕ್ಕೂ ಇಷ್ಟ ಇಲ್ಲ, ಹೋಗೋಕ್ಕೆ ಹೇಳಿ ಆಚೆಗೆ. ಅವ್ರನ್ನ ಹೋಗೋಕ್ಕೆ ಹೇಳಿ, ನನಗೆ ಅವ್ರ ಮುಖ ನೋಡೋಕೆ ಇಷ್ಟ ಇಲ್ಲ, ಹೋಗೋಕ್ಕೆ ಹೇಳಿ, ಫಸ್ಟು ಹೋಗೋಕ್ಕೆ ಹೇಳಿ ಅಂತ ಹುಡುಗಿ ಹೇಳುತ್ತೆ ರಾಣಿ. ಅವಾಗ ಅವನು ಬೇಜಾರು ಮಾಡಿಕೊಂಡು ಅವ್ನ ಸ್ನೇಹಿತ ಇರ್ತಾನಲ್ಲ, ಅವ್ನು ಬಂದು ಬಾಲ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಈ ಕಡೆ ವರ್ಧನ ಮನೆ ಹತ್ರ ಹೋಗ್ತಾನೆ. ವರ್ಧ ಏನು ಮಿಂಚುತ್ತಾ ಇರ್ತಾನೆ. ಈ ಕಡೆ ಕಾವೇರಿ ಜೈಲಿಗೆ ಹೋಗ್ಬಿಟ್ಲಲ್ಲ ಅನ್ನೋ ಖುಷಿ ಒಂದು ಕಡೆ, ಈ ಕಡೆ ಹಿಡ್ದಾಕಿದ್ರಲ್ಲ ಅನ್ನೋದು, ಪೊಲೀಸರು ಹಿಡಿದ್ಬಿಟ್ರಲ್ಲ ಎಲ್ಲರನ್ನೂ ಅನ್ನೋದು ಒಂದು ಕಡೆ. ಅವನು ಖುಷಿಯಾಗೇ ಇರ್ತಾನೆ. ಈಗ ಬಾಲ ಆ ಕಡೆಯಿಂದ ಬರ್ತಾನೆ. ಬಾಲ ಬಂದು ಸಿಟ್ಟಲ್ಲಿ ಬಂದಿರ್ತಾನೆ. ಸಿಟ್ಟಲ್ಲಿ ಬಂದ್ರೂ ಬಂದೇನೋ ಮತ್ತು ನನ್ನ ಹತ್ರಕ್ಕೆ ಬರಬೇಕಾಯ್ತು ನೋಡೋ ನೀನು, ಎಲ್ಲಿಗೆ ಹೋದ್ರೂ ನನ್ನ ಹತ್ರನೇ. ಫಸ್ಟೇ ನಿಯತ್ತಲ್ಲೇ ನನ್ನ ಹತ್ರ ಇದ್ದಿದ್ರೆ ಹಿಂಗ್ಯಾಕೆ ಆಗ್ತಿತ್ತು ಹೇಳು? ನನ್ನ ಹತ್ರನೇ ಇದ್ಕೊಂಡು ನನಗೇ ದ್ರೋಹ ಬಗ್ದಿಯಲ್ವ ನೀನು ಅಂತೇಳಿ ಜೋರು ಮಾಡ್ತಾನೆ. ಆಗ ಜೋರು ಮಾಡಿದಾಗ ವರ್ಧ ಜೋರು ಮಾಡ್ತಾನೆ. ಬಾಲ ಸುಮ್ಮನಿರು ವರ್ಧ, ಏನೇನೋ ಮಾತಾಡಬೇಡ, ನನಗೆ ಸಿಟ್ಟು ಬರೆಸ್ಬೇಡ ಅಂತಿರ್ತಾನೆ. ವೆಲ್ಕಮ್ ಟು ಅಂತಾನೆ. ನೀನು ವೆಲ್ಕಮ್ಮು ಬೇಡ, ಏನೂ ಬೇಡ, ನಿನ್ನ ಮನೆ ಹಾಳು ಕೆಲಸ ಮಾಡೋದು ಸಾಕಾಗಿದೆ. ಏನಕ್ಕೆ ಕಾವೇರಿ ಜೈಲಿಗೆ ಹೋಗೋಂಗೆ ಮಾಡಿ ಕೂರಿಸಿದ್ವಿ? ಅವಳೇನು ಕೊಲೆ ಮಾಡಿದ್ದಾಳ? ಅವಳನ್ನ ಯಾಕೋ ಆ ಥರ ಮಾಡಿದೀಯಾ ಅಂತ ಕೇಳ್ತಾಳೆ. ಅದನ್ನೆಲ್ಲ ಕಟ್ಕೊಂಡು ನಿನಗೇನಾಗಬೇಕು? ನೀನು ನನ್ನ ಜೊತೆ ನಿಯತ್ತಾಗಿದ್ದ ನಾಯಿ, ಹಂಗಿರ್ಬೇಕಿತ್ತು. ಇದೆಲ್ಲ ನಿನಗೆ ಹಾಕಬೇಕು ಅಂತ ಅವನು ಬೈತಾನೆ. ನಿಯತ್ತಾಗಿದ್ದ ನಿಯತ್ತನ್ನು ಹೆಂಗೆ ತೋರಿಸ್ತೀನಿ ನೋಡ್ತಾ ಇರೋ ನಿಯತ್ತನ್ನು. ನೀನು ಮಾಡಿರೋ ಕೊಲೆನ ಅವಳ ಮೇಲೆ ಎತ್ತಾಕಿ ಕಳಿಸಿದೀಯಾ, ನಿಯತ್ತು ಎಲ್ಲಿದೆ ಅಂತ ತೋರಿಸ್ತೀನಿ ಅಂತ. ಆಮೇಲೆ ಎಲ್ಲೋ ವೀಡಿಯೋ ಇರುತ್ತೆ, ಎಲ್ಲೋ ಹುಬ್ಳಿ ಕಡೆ. ಆ ವಿಡಿಯೋನ ನನಗೆ ಕಳಿಸು ಇಮ್ಮಿಡಿಯೇಟಾಗಿ ಅಂತ ಹೇಳ್ತಾನೆ. ಆದರೆ ಅವರಿನ್ನೂ ಕಳಿಸಿರಲ್ಲ. ಈ ಕಡೆ ಸತ್ತಿನ ಮಗ ಇದೆಲ್ಲ ನೋಡ್ಕೊಳ್ತಾ ಇರ್ತಾನೆ. ರಾಣಿನೂ ಸತ್ತಿನ ಮಗನೂ ಪಾಪ ಚೆನ್ನಾಗಿರ್ತವೆ, ಅವು ಏನು ಜಗಳಾಡಲ್ಲ ಮಾಡಲ್ಲ, ಯಾವಾಗಲೂ ಹೊಂದಾಣಿಕೆಯಿಂದ ಚೆನ್ನಾಗಿರ್ತವೆ. ಇವಳು ಸರಳ ಅಂತೂ ಇಲ್ಲಿ ಮನೆಗೆ ಬಂದೂ ಅವನಿಗೆ ಗುತ್ತಲೇ ಇರ್ತಾಳೆ, ತಲೆಗೆ ಹೊಡಿತಾಳೆ, ಗುತ್ತಲೇ ಇರ್ತಾಳೆ. ಈ ಥರ ಬಂದಿದೆಯಲ್ಲ, ಮಾನ ಮರ್ಯಾದಿದೆಯಾ ನೀನೆಲ್ಲರೂ? ಏನಾರು ಜೈಲಿಗೆ ಹಾಕಿದರೆ ನಾನೇನಪ್ಪ ಮಾಡಬೇಕಾಗಿತ್ತು? ಮಕ್ಳು ಹೆಂಗೆ ಸಾಕಬೇಕಾಗಿತ್ತು? ಈ ಥರ ಮಾಡಿ ಕೂರಿಸ್ತೀಯಲ್ಲ ನೀನು ಅಂತೇಳಿ. ವರ್ಧ ಅಲ್ಲಿ ತಂಗಿ ಬರ್ತಾಳೆ. ನಾವು ಅಂದ್ಕೊಂಡಂಗೆ ಯಾವ ಕೆಲಸನೂ ಆಗಲಿಲ್ಲ, ಎಲ್ಲ ಫೇಲು ಅಂತ. ಯಾವ ಕಡೆಯಿಂದನೂ ಆಗಲಿ, ಒಟ್ಟು ಸಿಕ್ಕಾಕೊಂಡಿದ್ದಾಯ್ತಾ, ಜೈಲಿಗೆ ಹೋಗಿದ್ದಾಯ್ತಾ, ಬಿಡು ಅದೇ ನೆಮ್ಮದಿ. ಯಾವ ಕಡೆಯಿಂದನೂ ಒಟ್ಟು ಕೆಲಸ ಆಯ್ತಲ್ಲ. ರೌಡಿಗಳು ಹಿಡಿದ್ರೇನು, ಪೊಲೀಸರು ಹಿಡಿದ್ರೇನು, ಎಲ್ಲವೂ ಒಂದೇ ತಾನೇ. ನಮ್ಮ ಕಡೆಯಿಂದ ಆದ್ರೇನು ಅವ್ರ ಕಡೆಯಿಂದ ಆದ್ರೇನು ಕೆಲಸ ಆಗೋದು ಮುಖ್ಯ. ಕೆಲಸ ಆಯ್ತಲ್ಲ, ಅದಕ್ಕೆ ಖುಷಿಪಡು ಅಂತೇಳಿ ತಂಗಿಗೆ ಹೇಳ್ತಾನೆ. ತಂಗಿ, ಹೌದು ನಾವು ರೌಡಿಗಳ ಕೈಯಲ್ಲಿ ಹಿಡಿಸಿದ್ರೂ ಕಷ್ಟ ಆಗ್ತಿತ್ತು, ಈಗ ಪೊಲೀಸವರು ಹಿಡ್ದವರೆಲ್ಲ ಬಿಡು, ಅದು ಸರಿ ಹೋಯ್ತು ಅಂತೇಳಿ ಅವಳು ಸುಮ್ಮನಾಗ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.